ಈ ಧೈರ್ಯಶಾಲಿ ತಾಯಿ ಹೇಳ್ತಾ ಇರೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ಸಮಾಜದಲ್ಲಿ ಭಾಷಾ ದ್ವೇಷವನ್ನು ಹರಡಿ ನಮ್ಮನ್ನು ಭಾವನಾತ್ಮಕ ಮೂರ್ಖರಾಗಿ ಮಾಡುವವರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವರು ಹೇಳುವುದನ್ನು ಕೊನೆ ತನಕ ಕೇಳಿಸ್ಕೊಳ್ಳಿ. ಕೊನೆಯಲ್ಲಿ ಇವರು ಏನು ಹೇಳ್ತಾರೆ ನೋಡಿ. नमस्ते, ನನ್ನ ಹೆಸರು ಸವಿತಾ ಕಲ್ಮಠ್ ಅಂತ. मैं हिंदी में बात करने का बात करते हैं, कन्नड़ नहीं है, हिंदी समझ में नहीं आया तो हिंदी में भी बात करते हैं. हमको समझ, सब लोग समझ सकते हैं, दिल्ली में भी समझ सकने का. हाँ, हमको ये नहीं है, ये हमारा हमने नहीं सीखा. हम कन्नड़ लोग के दूसरे गांव वाले ने इधर आके हमको सब लैंग्वेज सिखाया. मराठी में बात करने का मराठी में भी बोलती है मैं. कोंकणी में सांगता, कोंकणी में भी कोंकणी तो सांगता हूँ. आओ सीखता. मैं एजुकेटेड नहीं है, 5 में फेल है मैं, फिर भी मेरे को धक्का धक्का इधर दर्द होकर मैं इतना सिखाया. ಸಾವಿರಾರು ಗಟ್ಟಲೆ ಕೋಟಿ ಕಂಪನಿ ಬರುದಾ ನಮ್ಗೆ ಒಂದು ಹಾಸ್ಪಿಟಲ್ ಹಾಕೊಟ್ರೆ ಆದಿ ಮೇಲೆ ಬಿದ್ದೋರ್ ತನಕ ನಾವು ಬದುಕಿಸ್ಕೊಳ್ತಿದ್ವಲ್ಲ, ನಮ್ಮವ್ರು ನಮ್ ಕೂಡ ಇರ್ತಿದ್ರಲ್ಲ. ಅದ್ರ ಬಗ್ಗೆ ಯಾರು ಯಾವ ಅಧಿಕಾರಿನೂ ನಮ್ ಕೈ ಜೋಡಿಸ್ತಾ ಇಲ್ಲ. ನಾವ್ ಯಾರು ಕೂಡ ಹೋಗ್ಬೇಕೀಗ? ಜವಾಬ್ದಾರಿ ತಗೊಳ್ಳೋರು ಮುಂದೆ ಬಂದರೆ ವ್ಯವಸ್ಥೆ ತಾನಾಗಿ ಬದಲಾಗುತ್ತೆ. ಭಾವನಾತ್ಮಕ ಮೂರ್ಖರು, ಅವರನ್ನು ಹುಟ್ಟುಹಾಕುವವರು ಮುಂದೆ ಬಂದರೆ ಸಮಾಜ ಕೇವಲ ಭಾವನಾತ್ಮಕ ಮೂರ್ಖರಿಂದ ತುಂಬಿ ಹೋಗುತ್ತೆ. ನಿಮಗೆ ಯಾವುದು ಬೇಕು ಅದನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ. ನೀವೇನಾಗ್ತೀರಿ ಅದನ್ನು ನೀವೇ ನಿರ್ಧಾರ ಮಾಡಿ.